ಈ ಮನೆ ನಮ್ಮದೇ. ಅವ್ರ ಭಟ್ರು 4 ವರ್ಷದಿಂದ ಎದುರುಗಡೆ ಮನೆ ಇರೋದು ನಮ್ಮ ಅಕ್ಕನ ಮಗನ ಮನೆ. ಅವ್ರು 4 ವರ್ಷದಿಂದ ಇಲ್ಲಿ ನಮ್ಮ ಅಕ್ಕನ ಮನೆಯಲ್ಲೇ ಇದ್ದಾರೆ. ಆಗ್ಲಿಂದ ನನಗೆ ತುಂಬ ಪರಿಚಯ ಮತ್ತು ಆತ್ಮೀಯರು ಹೌದು, ನನಗೆ ದೋಸ್ತು ಹೌದು. ನಮ್ಗೆ ಚೆನ್ನಾಗಿ ನಾಗೇಶಣ್ಣ ಅಂತಲೇ ಮಾತಾಡಿಸ್ತಿದ್ರು. ಆಮೇಲೆ ಅವರಲ್ಲಿ ಯದುವಾಳ ಮೂಲಲ್ಲಿ 10 ಎಕರೆ ಜಮೀನು ತಗೊಂಡಿದ್ರು. ಅಲ್ಲಿ ದೇವಸ್ಥಾನ ಕಟ್ಸಿದ್ರು. ಅವ್ರು ನನ್ನ ಲಾರಿ ಇತ್ತು, ಸಣ್ಣ 207 ಮೊಬೈಲ್ ಇತ್ತು. ಅವ್ರದ್ದು ಲಗೇಜ್ ತಗೊಂಡು ಹೋಗೋದು, ಜನ ಕರ್ಕೊಬರೋದೆಲ್ಲ ನನಗೆಲ್ಲ ಸ್ವಲ್ಪ ಕೆಲಸ ಕೊಡ್ತಿದ್ರು. ನಾವು ಸ್ವಲ್ಪ ಅಲ್ಲಿ ಸೇವೆ ಮಾಡ್ತಿದ್ವಿ. ಗೋಶಾಲೆ ಮಾಡಿದರು, 3 ದೇವಸ್ಥಾನ ಕಟ್ಸಿದ್ರು, ಚೆನ್ನಾಗೇ ಇದ್ದರು. ಈಗ ಬರ್ತಾ ಯಾಕೋ ಹಿಂಗಾದರೂ ಗೊತ್ತಾಗಿಲ್ಲ ಏನಂತೇಳಿ. ನಮ್ಮದು ಅಂಗಡಿ ಬೆಳಗ್ಗೆನೂ ನೀವು ನಿಮ್ಮದು ನಮಗೆ ಕೊಡಿ ಅಂತೇಳಿ ಅವರು ಇಲ್ಲಿ ಕಾಲ್ ಸೆಂಟ್ರ್ ಮಾಡ್ಕೊಂಡು ಇಲ್ಲಿದ್ದರು. ಇಲ್ಲಿ ನಮ್ಮ ಮಳಿಗೆಯಲ್ಲಿದ್ದರು. ನಮ್ಮ ಬಾಡಿಗೆ ಕೊಟ್ಕೊಂಡಿದ್ರು. ಬಾಡಿಗೆನೂ ಚೆನ್ನಾಗಿ ಕೊಡ್ತಾಯಿದ್ರು ಮತ್ತು ತುಂಬ ಆತ್ಮೀಯಿಂದ ಇದ್ದರು ನಮ್ಮ ಜೊತೆಲಿ. ಅವ್ರು ಭಾರಿ ಒಳ್ಳೆಯ ವ್ಯಕ್ತಿ. ಯಾಕೆಂದರೆ ಒಳ್ಳೆಯ ಒಂದು ಪೂಜೆ ಮಾಡೋ 1800 ಹೋಮ ಮಾಡಿದ್ರೆ ಅವರೇ ಕುಂತು ಮಾಡ್ತಿದ್ರು, ಬೇರೆ ಯಾರಿಗೆ ಕೊಡ್ತಿರ್ಲಿಲ್ಲ. ಮತ್ತು ದಾನ ಧರ್ಮ ಎಲ್ಲ ಇತ್ತು. ಯಾರೇ ಬರಲಿ ಅವ್ರದ್ದು ವಿಚಾರ ಹೆಂಗೆ ಅಂದರೆ ಏನು ಕೇಳಿದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡೋ ನೇಚರ್ ಇತ್ತು ಅವರಿಗೆ. ಒಳ್ಳೆ ಆತ್ಮೀಯಿಂದ ಇದ್ದರು. ಈಗ ಯಾಕೆ ಹಿಂಗಾಯಿತು ಗೊತ್ತಿಲ್ಲ. ಈಗ ಅಮ್ಮ ಬಂತು, ಅವ್ರು ಯಾರು ಗೊತ್ತಿಲ್ಲ. ಅಲ್ಲಿ ಮನೆ ಮಾಡಿದ್ರು ಇಲ್ಲೇ ಮೇಲ್ಗಡೆ. ಆ ಮನೆ ಖಾಲಿ ಮಾಡಿ ಇವ್ರು ಇಲ್ಲಿ ಈ ಮನೆಗೆ ಬಂದರು, ನಮ್ಮ ಅಣ್ಣನ ಮನೆಗೆ. ನಾವೇ ಒಂದು 5-6 ತಿಂಗಳೇ ಆಯಿತು. 6 ತಿಂಗಳಾಯ್ತು. ನಾವು ಹೇಳಿದ್ವಿ ನೋಡ್ರಿ ಅಲ್ಲಿ ನಾಯಿಗೆ ಕಟ್ಟರು ಕೊಡಲ್ಲ ಹಂಗೆ ಅಂತ. ಇಲ್ಲ ಏನಾಗಲ್ಲ ನಾಗೇಶಣ್ಣ, ನಮ್ಮ ಅಣ್ಣ ಶ್ರೀನಿವಾಸ್ ಅಂತ ಅವ್ರಿಗೆ ಹೇಳಿದ್ರು, ಇರಲಿ ಅಂದರು. ವಿಶ್ವಾಸದಲ್ಲಿ ನಾವು ಇದ್ವಿ. ಅಲ್ಲೇನು ತೊಂದರೆ ಮಾಡಲಿಲ್ಲ ಅವರು. ಬಾಡಿಗೆ ನಮ್ಗೆ ಕರೆಕ್ಟ್ ಕೊಡ್ತಿದ್ರು, ಚೆನ್ನಾಗೇ ಇದ್ದರು. ಮತ್ತು ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಎಲ್ಲ ಕಡೆಯೂ ಒಳ್ಳೆ ಇದೇ ಇತ್ತು ಭಟ್ರ ಬಗ್ಗೆ. ಈಗ ಹಿಂಗಾಗಿದೆ. ಅಲ್ಲ, ಈಗ ಸುಚಿತ್ರ ಅವ್ರು ಯಾವಾಗಿಂದ ಹೇಳಿದ್ದಾರೆ? ಈಗ ಅವ್ರು ಬಂದು ಒಂದು 6-7 ತಿಂಗಳಾಯಿತು. ಅಲ್ಲಿ ಮೇಲ್ಗಡೆ ಮನೆ ಮಾಡ್ಕೊಂಡಿದ್ರು. ಅಲ್ಲಿಂದ ಖಾಲಿ ಮಾಡಿ ಇಲ್ಲಿ ಗುರುಗಳ ಮನೆ ಹತ್ರನೇ ಬಂದರು ಅವರು. ಅವ್ರೇನು ಮಾಡ್ತಿದ್ರು ಅವಾಗ ಬಂದು? ಅವ್ರ ಮನೇಲಿದ್ದರು. ಇಲ್ಲಿ ಕಾಲ್ ಸೆಂಟ್ರ್ ಆಫೀಸ್, ನಂದೇ ಮೊಳಗೆ ತಗೊಂಡು ಕಾಲ್ ಸೆಂಟ್ರ್ ಆಫೀಸ್ ಮಾಡಿದ್ರು. ಆಮೇಲೆ ಇಲ್ಲಿ ಒಂದು 9 ಜನಿಗೆ ಕೆಲಸ ಕೊಟ್ಟಿದ್ದಾರೆ. 15,000 ರೂಪಾಯಿ ಸಂಬಳ ಒಬ್ಬರಿಗೆ. ನಮಗೂ ತಿಂಗಳಿಗೆ 15,000 ಬಾಡಿಗೆ. ಎಲ್ಲ ಚೆನ್ನಾಗೇ ನಡೀತದೆ ಆಫೀಸು. ಇದು ಮೊನ್ನೆ ರಾತ್ರಿ ಹೋಗಿ ಏನೋ ಗಲಾಟೆ ಆಯ್ತು ಅಂದಕ್ಕೆ ಹೋದವ್ರು ಬಂದಿಲ್ಲ. ನಮ್ಗೆ ಮತ್ತೆ ವಿಚಾರ ಗೊತ್ತಿಲ್ಲ ಆಯಿತಾ. ಎಲ್ಲ ಚೆನ್ನಾಗೇ ಇದು, ಪೇಮೆಂಟ್ ಆಗಲಿ, ಅಲ್ಲಿ ಇರೋ ಕೆಲಸಗಾರರಾಗಲಿ. ಪಾಪ ಒಂದು ಆಕಾಶ ಅಂತ ಹುಡುಗ ಇದ್ದ ಅಲ್ಲಿ, ಎಲ್ಲ ನೋಡ್ತಿದ್ದ. ಭಾರಿ ಒಳ್ಳೆ ಹುಡುಗ. ಅನಂತಪುರದ ಹುಡುಗ. ಅವನೇನೋ 4ನೇ ಆರೋಪಿ ಮಾಡಿದ್ದಾರೆ. ಅವ್ನು ಸುಮ್ಮನೆ ಜೊತೆ ಹೋಗಿ ಏನೋ ಅವನ್ನ ಆರೋಪಿ ಮಾಡಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಅಳು ಬರುತ್ತೆ. ಯಾಕೆಂದರೆ ಪಾಪ ಅನ್ನಕ್ಕಾಗಿ ಬಂದಂಥ ಹುಡುಗ ಅವನು ಅವ್ರ ಜೊತೇಲಿ ಹೋದ್ದು. ಇವ್ರು ಸ್ವಾಮಿಯವ್ರದ್ದು ಒಳ್ಳೆತನ ಏನಂದರೆ ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಹೋಗಿ ಜೊತೆಗೆ ಹೋಗಿದ್ದಾರೆ. ಜೊತೆ ಹೋದ್ರಿಂದ ಇವರು ಇದೆಲ್ಲ ಹೊರಗಡೆ ಬಂತು. ಏನೇನೆಲ್ಲ ಅನ್ನೋದು ಒಂದು ಜೊತೆ ಹೋದ ಒಂದು ಉದ್ದೇಶಕ್ಕೆ ಹಿಂಗಾಯ್ತು. ಹೆಲ್ಪ್ ಮಾಡೋ ದೃಷ್ಟಿಯಿಂದ ಹೋಗಿರ್ತಾರೆ, ಏನೋ ಒಂದು ಜೊತೆಗೆ ಹೋಗಿದ್ದಾರೆ. ಅದು ಎಲ್ಲ ಇವರೇ ಮಾಡಿದ್ದವ್ರು ಮಾಡಿದಂತ. ಮೊದಲು ನಿಮಗೆ ಅವ್ರು ಏನು ಗಂಡ ಹೆಂಡತಿ ಅಂತ ಹೇಳ್ಕೊಂಡಿದ್ರೆ ಇಲ್ಲ? ಗಂಡ ಹೆಂಡತಿ ಅಂತ ಗೊತ್ತಿಲ್ಲ. ಹೆಂಡತಿ ಅವ್ರು ಕೊರೋನಾದಲ್ಲಿ ತೀರೋದು ಗೊತ್ತು ನನಗೆ. 8 ವರ್ಷದಿಂದ ಪರಿಚಯ ನಮ್ಮ ಭಟ್ರು. ಈ ಏರಿಯಾದಲ್ಲೇ 8 ವರ್ಷದಿಂದ ಇದ್ದಾರೆ ಅವರು. ನಮ್ಮಲ್ಲಿ ಬಂದೆ ಒಂದು 4 ವರ್ಷ ಆಯಿತು ಈ ಮನೆಗೆ ಬಂದು. ಒಟ್ಟಿಗೆ ಇದ್ರಲ್ಲ, ಏನಂತ ಹೇಳಿದ್ರು ಅವಾಗ? ಏನು ಹೇಳಲಿಲ್ಲ. ನಮ್ಮ ಊರ ಕಡೆಯವರು ಅಂತ ಹೇಳಿದ್ರು, ನಮ್ಮ ಊರಿನವರು ಅಂತ ಹೇಳಿದ್ರು ಅಷ್ಟೇ. ನಮ್ಮ ಊರಿನವರು ನಮ್ಗೇನೋ ರಿಲೇಷನ್ ಆಗಬೇಕು ಏನೋ ಅಂತಂದ್ರಪ್ಪ. ಅಷ್ಟಕ್ಕೆ ನಾವು ಸುಮ್ಮನೆ ಆದ್ವಿ. ನಾವು ಮತ್ತೆ ನಮ್ಮ ಬಾಡಿಗೆ ಕೊಡೋದು ಹೆಚ್ಚು ಮಾತಾಡೋಕೆ ನಾವು ಹೋಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ಕೇಳ್ತಿದ್ದೆ. ನಮ್ಮದು ಬಾಡಿಗೆ ಕೊಡೋರು ಕ್ಲಿಯರ್ ಇತ್ತು, ಚೆನ್ನಾಗಿದ್ವಿ. ಇಲ್ಲೆಲ್ಲ ಕಸ ಗಿಸ ಎಲ್ಲ ಕ್ಲೀನ್ ಮಾಡ್ತಿದ್ವಿ, ಬೆಂಕಿ ಹಾಕ್ತಿದ್ವಿ, ಎಲ್ಲ ಗುಡಿಸಿ ಇಲ್ಲೆಲ್ಲ ಹಾವಿಗೆ ಓಡಾಡ್ತಿತ್ತು. ಕ್ಲೀನ್ ಮಾಡೋದು ನಾವು ಅವ್ರ ಜೊತೆ ಸೇರಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅಕ್ಕಪಕ್ಕದಲ್ಲೆಲ್ಲ ತುಂಬ ವರ್ಕರು, ಕೆಲಸಗಾರು, ಬಾಡಿಗೆ ಇದು. ಅಲ್ಲ, ಈಗ ಅವ್ರ ಮೊದಲೇ ಹೆಂಡತಿ ನಿಮ್ಮ ಪರಿಚಯನಾ? ಇಲ್ಲ ನಮ್ಮ ಪರಿಚಯ ಇಲ್ಲ. ತೀರೋದು ಗೊತ್ತು. ಇಲ್ಲೇ ಮನೆಗಿದ್ರು, ನೋಡಿದ್ವಿ. ಪರಿಚಯ ಇಲ್ಲ. ಅವಾಗ ನಮ್ಮ ಮನೆಗೆ ಬಂದಿರಲಿಲ್ಲಲ್ಲ, ಹಾಗಾಗಿ ಪರಿಚಯ ಅಂದರೆ ಎಲ್ಲ ಹೋಗೋರು ಬರೋರು ಅಷ್ಟೇ ಗೊತ್ತು. ಮತ್ತು ಆತ್ಮೀಯತೆ ಅಂದರೆ ಇಲ್ಲಿ ಬಂದ ಮೇಲೆ ನಮಗೆಲ್ಲ ಪರಿಚಯ ಆಯಿತು. ಆಮೇಲೆ ಅಲ್ಲಿ ಜಮೀನು ತಗೊಂಡ್ರು ಮುಧೋಳದಲ್ಲಿ ಗೋಶಾಲೆ ಮಾಡಿದಾಗ ನಾವು ಅಲ್ಲಿ ಕಿರಣ್ ಅಂತ ಒಬ್ಬರು ಇಂಜಿನಿಯರ್ ಇದ್ದರು. ಅವರು ನಾವೆಲ್ಲ ಸೇರಿ ಕೆಲಸ ಮಾಡಿಸ್ತಿದ್ವಿ. ಅಲ್ಲಿ ದೇವಸ್ಥಾನ 3 ಆಗ್ತಾಯಿತ್ತು. ಅದು ಬಂದಮೇಲೆ ಇದು ಬಂದಮೇಲೆ ನಿಂತೋಯ್ತು. ಇವರೆಲ್ಲ ಇತ್ಲೆಗೆ ಎಲ್ಲ ಜನ ಬಂದಮೇಲೆ ಅವರು ಕಡಿಮೆ ಮಾಡಿದರು. ಅಲ್ಲಿ ಕೆಲಸ ಇಲ್ಲ. ಗೋಶಾಲೆನೂ ಸಂಬಂಧ ಹೆಂಗಿತ್ತು ಇಲ್ಲಿ ಬಂದಮೇಲೆ? ಅವರು ಚೆನ್ನಾಗೇ ಇದ್ರಲ್ಲ. ಕಾರು ತಗೊಂಡಿದ್ದಾರೆ. ಕಾರ್ ಇದೆ, 2-3 ಕಾರು. ಒಂದು ತಾರಾ ಕಾರ್ ತಗೊಂಡ್ರು, ಒಂದು ಇದೆಂಥದ್ದು ಕಾರ್ ತಗೊಂಡ್ರು, ಇನ್ನೊಂದು ಕಾರ್ ತಗೊಂಡ್ರೆ ಬುಲೆಟ್ ಏನೋ ತಗೊಂಡಿದ್ದಾರೆ. ಅಮ್ಮನೇ ಓಡಿಸೋದು, ಅವರು ಓಡಿಸ್ತಾ ಇದ್ರು. ಜೊತೆಗೆ ಹೋಗ್ತಿದ್ರು, ಓಡಾಡ್ತಿದ್ರು. ಟೂರು, ರನ್ನಿಂಗ್ ಎಲ್ಲ ಮಾಡ್ತಾಯಿದ್ರು. ಅವರು ಎಲ್ಲ ಕಡೆ ಫಂಕ್ಷನ್ ಏನೇನೋ ಓಡಾಡ್ತಾಯಿದ್ರು. ರೀಲ್ಸ್ ಎಲ್ಲ ಮಾಡೋದೆಲ್ಲ ನೋಡಿದ್ರೆ? ಆ ರೀಲ್ಸ್ ಎಲ್ಲ ಭಾಳ ಮಾಡಿದ್ರು. ನಮ್ಮ ಹುಡುಗನೂ ಇಲ್ಲಿ ಕೆಲಸಕ್ಕಿದ್ದ. ಅವನು ಜೊತೆ ಹಾಕೊಂಡು ರೀಲ್ಸ್, ಕಾರ್ಗಿರ್ ಓಡಿಸ್ತಾನೆ. ನಮ್ಮ ಹುಡುಗನ ಡ್ರೈವಿಂಗ್ ಬರುತ್ತೆ. ಒಂಥರ ಮನೆಯವ್ರ ಥರ ಇದ್ವಿ. ಅಂದರೆ ಸ್ವಾಮಿಯವ್ರ ಕಡೆಯಿಂದ ಏನಲ್ಲಿ ಸ್ವಾಮಿಯರಲ್ಲ ಅಂತೇಳಿ ನಾವು ಪಬ್ಲಿಕ್ ಟಿ ವಿಲಿ ನೋಡಿದ್ವಲ್ಲ, ಏನೋ ಒಂದು ಇದರಲ್ಲಿ ಇದ್ವಿ. ಚೆನ್ನಾಗಿ ನಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿದ್ರು ಎಲ್ಲ. ಈ ಕೇರಿಲೆಲ್ಲ ಚೆನ್ನಾಗಿ ಸ್ವಲ್ಪ ಡೊನೇಷನ್ ಏನೋ ಕೊಡೋದಾಗಲಿ, ಯಾರಿಗಾರ ಇದಾದರೆ ಕೊಡ್ತಿದ್ರು ಅವರು. ಯಾವ್ದಾರ ಯಾರೇ ಬಂದರೂ ವಾಪಸ್ ಕಳಿಸೋ ಮಾತಿಲ್ಲ. ಏನಾರು ಒಂದು ಹೆಲ್ಪಿಂಗ್ ನೇಚರ್.
ಒಳ್ಳೆ ಕೆಪಾಸಿಟಿ ಇತ್ತು ಮಾತ್ರ. ಭಟ್ರು ಅಂದರೆ ಒಂದು 1008 ಕುಂಭಾಕರು ಬೇರೆಯವ್ರಿಗೆ ಕೂರಿಸ್ತಿಲ್ಲ, ಇವರೇ ಕುಂತು ಹಾಕೋರು. ನಾನು 2-3 ಸಲ ಗೋವಿಂದಪುರದಲ್ಲಿ ಜಮೀನಿತ್ತು, ಅಲ್ಲೂ ಹೋಗಿದ್ದೆ ನಾನು. ಅಲ್ಲೂ ಅವರೇ ಮಾಡೋದು ಪೂಜೆ, ಕರಿತಿದ್ರು. ಪ್ರತಿ ಸಂಕಷ್ಟಿಲೂ ಅವರು ಪೂಜೆ ಮಾಡಿಸ್ತಾರೆ, ತಪ್ಪದಂಗೆ ಮಾಡ್ತಾಯಿದ್ರು. ಈಗ ಹಿಂಗಾಗಿದೆ ಅಷ್ಟೇ ನಮಗೆ ಗೊತ್ತಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.